ಏರ್ ಶೋನಲ್ಲಿ ಗಮನ ಸೆಳೆದಿದೆ ಖಾಸಗಿ ಕಂಪನಿಯ ರಾಡಾರ್. ಸೇನೆಗೆ ಹಾಗೂ ರಕ್ಷಣಾ ಕಾರ್ಯಕ್ಕೆ ಉತ್ತಮವಾಗಿದೆ ಈ ರಾಡಾರ್. ಅನುಮಾನಾಸ್ಪದ ವ್ಯಕ್ತಿಗಳನ್ನು ಸಲೀಸಾಗಿ ಪತ್ತೆ ಹಚ್ಚುತ್ತೆ. ಬೆಂಗಳೂರಿನ ಸ್ಟಾರ್ಟಪ್ ಕಂಪನಿ ಇದನ್ನು ರೆಡಿ ಮಾಡಿದೆ. ಈ ಸಾಧನವನ್ನು ಆಕಾಶದ ಮೇಲೂ ನೀರಿನ ಒಳಗೂ ಕೂಡ ಈ ಡ್ರೋನ್ ಕಾರ್ಯಾಚರಣೆ ಮಾಡುತ್ತೆ. ದುರಂತದ ಸಂದರ್ಭದಲ್ಲಿ ಮುಳುಗಿದವರ ಪತ್ತೆಗೆ ಇದು ಅನುಕೂಲ ಆಗುತ್ತೆ. ಅಂದರೆ ಮೃತದೇಹಗಳನ್ನು ಪತ್ತೆ ಮಾಡುತ್ತೆ, ವಾಹನಗಳನ್ನು ಕೂಡ ಪತ್ತೆ ಮಾಡುತ್ತೆ ಈ ಡ್ರೋನು. ಇದರಲ್ಲಿ 4K ಕ್ಯಾಮ್ರಾ ಇದೆಯಂತೆ. ವಾಟರ್ ಲೈಟ್ ಮೂಲಕ ಪರಿಶೀಲನೆ ಕೂಡ ಮಾಡುತ್ತೆ. ಇದು ನಮ್ಮದೇ ಅಂದರೆ ಲೋಕಲ್, ಇದು ಬೆಂಗಳೂರು ಸ್ಟಾರ್ಟಪ್ ಕಂಪನಿ ಒಂದು ಇದನ್ನು ರೆಡಿ ಮಾಡಿದೆ. ನಿಜಕ್ಕೂ ಮುಂದಿನ ದಿನಗಳಲ್ಲಿ ನೋಡಬೇಕು ಯಾವ ರೀತಿ ಹೊಸ ಒಂದು ಅಧ್ಯಾಯಕ್ಕೆ ಕಾರಣ ಆಗುತ್ತೆ ಅಂಥೇಳಿ. ಯಾಕಂದರೆ ಇದು ನೀರಿನಲ್ಲಿ ಮುಳುಗಿದವರನ್ನು ಕೂಡ ಬಹುಬೇಗ ಪತ್ತೆ ಮಾಡುವಂತಹ ಸಾಧನ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಏರೋ ಇಂಡಿಯಾ 2025ನ ನಾವೊಂದು ಸ್ಟಾಲ್ನಲ್ಲಿದ್ದೀವಿ. ಇಲ್ಲಿ ಮುಖ್ಯವಾಗಿ ಬೆಂಗಳೂರಂತಹ ಮಹಾನಗರಗಳಲ್ಲಿ ಜನಸಂದಣಿ ಇರುವಂಥದ್ದು, ಜನದಟ್ಟಣೆ ಇರುವಂಥದ್ದು, ಸಾಕಷ್ಟು ಜನ ಓಡಾಡುವಂಥ ಪ್ರದೇಶಗಳನ್ನು ನೋಟೆಡ್ ಮಾಡುವಂಥದ್ದು, ಅಲ್ಲಿ ಯಾವ ರೀತಿ ಸೆಕ್ಯೂರಿಟಿಯನ್ನು ತೆಗೆದುಕೊಳ್ಬೇಕು ಅಥವಾ ಆ ರ್ಯಾಡರ್ಗಳನ್ನು ಹೈಟೆಕ್ ಟೆಕ್ನಾಲಜಿಗಳನ್ನು ಬಳಸಿ ಜನರ ಒಂದು ಏನು ಹಾವಭಾವಗಳನ್ನು, ಜನರ ಓಡಾಟಗಳನ್ನು ಯಾವ ರೀತಿ ಅಬ್ಸರ್ವ್ ಮಾಡೋದ್ರ ಬಗ್ಗೆ ಇಲ್ಲೊಂದು CI4 ಅನ್ನುವಂತಹ ಸಂಸ್ಥೆ ಏನಿದೆ, ಒಂದು ರ್ಯಾಡರನ್ನು ಹೊಸದಾಗಿ ಇನ್ಸ್ಟಾಲೇಷನ್ ಮಾಡ್ತಾ ಇದೆ, ರ್ಯಾಡರ್ನ ಕಂಡಿಡಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನೋಡ್ಬೋದು ದೃಶ್ಯಾವಳಿಯಲ್ಲಿ. ನಾವು ಇವಾಗ ಎಕ್ಸಿಬಿಷನ್ ಸೆಂಟರಲ್ಲಿ ಇದ್ದೀವಿ. ಎಕ್ಸಿಬಿಷನ್ ಸೆಂಟರಲ್ಲಿ ಇವತ್ತು ಕೂಡ ಸಾಕಷ್ಟು ಪಬ್ಲಿಕ್ಸ್ ಬರ್ತಾ ಇದ್ದಾರೆ, ಜನರ ಸಂದಣಿ ಜಾಸ್ತಿ ಇದೆ. ಅಂತಹ ಸಂದರ್ಭದಲ್ಲಿ ಯಾರಾದರೂ ಕೂಡ ಸಸ್ಪೆಕ್ಟೆಡ್ ಇದ್ದರೆ ಅಥವಾ ಅವರ ಹಾವಭಾವ ಅಥವಾ ಚಲನವಲನಗಳು ಅನುಮಾನಾಸ್ಪದವಾಗಿದ್ದರೆ ಅದನ್ನ ಫೈಂಡ್ ಔಟ್ ಮಾಡುತ್ತೆ, ಅದನ್ನ ಅಲರ್ಟ್ ಮಾಡುತ್ತೆ. ಇದು ಒಂದು ರೀತಿಯಲ್ಲಿ ಇದು ಡೆಮೋ ಇರುತ್ತೆ. ಇದು ಪರ್ಟಿಕ್ಯುಲರ್ಲಿ ಎಲ್ಲೆಲ್ಲಿ ಅಂದರೆ ನಾವು ಬೆಂಗಳೂರು ಅಂತ ಪ್ಲೇಸ್ ತಗೊಳ್ಳಿ, ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಎಲ್ಲೇ ಜಾಸ್ತಿ ಕ್ರೌಡ್ ಇರುವಂಥ ಪ್ರದೇಶಗಳಿರ್ತವೆ, ಸೂಕ್ಷ್ಮ ಪ್ರದೇಶಗಳಿರ್ತವೆ, ಯಾವುದಾದ್ರು ಒಂದು ಸಮಾವೇಶಗಳು, ಸಾರ್ವಜನಿಕ ಕಾರ್ಯಕ್ರಮಗಳಿರ್ತವೆ, ಅಂಥ ಒಂದಿಷ್ಟು ಪ್ರದೇಶಗಳಲ್ಲಿ ಇದು ಈ ರಾಡಾರ್ ಯುಟಿಲೈಸ್ ಆಗುತ್ತೆ. CI4 ಅನ್ನುವಂಥ ಸಂಸ್ಥೆ ಇದನ್ನ ಸ್ತಂಭ ಅನ್ನುವಂಥ ಒಂದು ರಾಡರ್ ಅನ್ನ ಕಂಡುಹಿಡಿದಿರುವಂಥದ್ದು. ಇದನ್ನ ಈಗಾಗಲೇ ಇಲ್ಲಿನ ನಮ್ಮ ರಕ್ಷಣಾ ಇಲಾಖೆಗೆ ನೀಡುವಂಥದ್ದು ಅಥವಾ ರಾಜ್ಯ ಕೇಂದ್ರ ಸರ್ಕಾರ ಒಪ್ಪಂದ ಮಾಡಿಕೊಳ್ಳಲು ಕೂಡ ಮುಂದಾಗ್ತದೆ. ಇನ್ನು ಅಂಜಲಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇದರ ಬಗ್ಗೆ ಯಾವ ರೀತಿ ವಿಶೇಷತೆಗಳಿದೆ, ಇದರ ಸ್ಪೆಷಲೈಸೇಷನ್ ಏನು ಅನ್ನೋದ್ರ ಬಗ್ಗೆ ಅವರು ಕೂಡ ವಿವರಣೆ ನೀಡ್ತಾರೆ. ಇದರ ಒಂದು CI4 ಅನ್ನುವಂಥದ್ದು ರ್ಯಾಡರ್ ನೀವು ಮಾಡಿದ್ದೀರಾ, ಅದರ ಸ್ಪೆಸಿಫಿಕೇಶನ್ ಏನು, ಯಾವ ರೀತಿ ನೀವು ಉಪಯೋಗ ಆಗುತ್ತೆ ಪಬ್ಲಿಕ್ಕಿಗೆ? ಓಕೆ, ಸೊ ಇದನ್ನು ನಾವು ಬಾರ್ಡರ್ಸಲ್ಲಿ ಡಿಪ್ಲಾಯ್ ಮಾಡ್ಬೋದು, ಇಲ್ಲ ಮಾಲ್ಸು, ಏರ್ಪೋರ್ಟ್ಸು, ಅಪಾರ್ಟ್ಮೆಂಟ್ಸು, ಸ್ಕೂಲ್ಸು, ಕಾಲೇಜಸ್ಸಲ್ಲೆಲ್ಲನೂ ಡಿಪ್ಲಾಯ್ ಮಾಡ್ಬೋದು. ಇದು ಬೇಸಿಕ್ಲಿ ಸರ್ವೆಲೆನ್ಸ್ಗೋಸ್ಕರ ಮಾಡೋದು, ಸೆಕ್ಯೂರಿಟಿಗೋಸ್ಕರ. ಈಗ ಇವ್ರು ಹೇಳಿದರು ರೆಡಾರ್ ಇದೆ ಇದರಲ್ಲಿ. ಇದು ನಾವು ಬಾರ್ಡರ್ಸಲ್ಲಿ ಡಿಪ್ಲಾಯ್ ಮಾಡಿದರೆ ಇದು ರೆಡಾರು ಒಂದು ಮನುಷ್ಯ ಡಿಟೆಕ್ಟ್ ಮಾಡಬೇಕಂತಂದರೆ 3 ಕಿಲೋಮೀಟರ್ಸ್ ರೇಂಜಲ್ಲಿ ಡಿಟೆಕ್ಟ್ ಮಾಡುತ್ತೆ. ಇದು ರೆಡಾರ್ ಮಾಡಿದ್ದೆ ನಾವು ಇನ್ಹೌಸ್ ರೆಡಾರ್. ಇದು ಕ್ಯಾಮ್ರಾಸ್ ಬಿಟ್ಟು ಬೇರೆದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನಮ್ಮ ಆಫೀಸಲ್ಲೇ. ಸೊ 80% ಇಂಡಿಜಿನಿಯಸ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಸೋಲಾರ್ ಪ್ಯಾನಲಿಂದ ಎನರ್ಜಿ ಕೊಡ್ತೀವಿ. ಇದು ಈಗ ಸದ್ಯಕ್ಕೆ 9 ಫೀಟ್ ಹೈಟಲ್ಲಿದೆ. ಇದು 3 ಪಟ್ಟಷ್ಟು ಉದ್ದ ಮಾಡ್ಬೋದು. ಟೆಲಿಸ್ಕೋಪಿಕ್ ವರ್ಷನ್ ಅಂತ ಹೇಳ್ತೀವಿ ನಾವು. ಸೊ ಇದರಲ್ಲಿ ಡೇ ಲೈಟ್ ಕ್ಯಾಮ್ರಾ ಅಂತೀವಿ, ಥರ್ಮಲ್ ಕ್ಯಾಮ್ರಾ ಅಂತಂತೀವಿ, ಆಮೇಲೆ ನೈಟ್ ವಿಷನ್ ಕ್ಯಾಮ್ರಾ ಅಂತಂತೀವಿ. ಇದು ನೀವು ಸಾಫ್ಟ್ವೇರ್ ನೋಡ್ಬೋದು. ಇದರಲ್ಲಿ ಎಲ್ಲನೂ 3 ಕ್ಯಾಮ್ರಾದು ಸ್ಪೆಷಾಲಿಟಿ ಫ್ಯೂಸ್ ಮಾಡಿಬಿಟ್ಟು, ಈಗ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ, ಅಲ್ಲಿ ಯಾರೂ ಕೂಡ್ದು ಅಂತ ಇರುತ್ತೆ. ಅಲ್ಲಿ ಯಾರಾದರೂ ಅಕಸ್ಮಾತಾಗಿ ಬಂದರೆ ಇಂಟ್ರೂಡರ್ ಡಿಟೆಕ್ಷನ್ ಅಂತ ಅಂತೀವಿ. ಒಂದು ಅಲರ್ಟ್ ಇಮಿಡಿಯೇಟ್ಲಿ ಯಾರ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತಲ್ಲ ಅವ್ರಿಗೆ ಹೋಗಿ ತಲುಪಿಬಿಡತ್ತೆ. ಈಗ ಸಸ್ಪಿಷಿಯಸ್ ಆಕ್ಟಿವಿಟಿ. ಒಟ್ಟಾರೆ ಇದು ಅಂಜಲಿ ಅವ್ರು ಹೇಳ್ತಾ ಇರೋವಂಥದ್ದು, ಈ ರ್ಯಾಡರ್ ಪಬ್ಲಿಕ್ ಪ್ಲೇಸ್ಗಳಿಗೆ ಸಾಕಷ್ಟು ಯುಟಿಲೈಸ್ ಆಗುತ್ತೆ. ಮಾಲ್, ಬೇರೆ ಬೇರೆ ಪಬ್ಲಿಕ್ ಪ್ಲೇಸ್ಗಳಿರ್ತದೆ, ಜನಗಳು ಜಾಸ್ತಿ ಇರುವಂಥದ್ದು, ಕ್ರೌಡ್ ಇರುವಂಥದ್ದು, ಜನಗಳ ಮೂಮೆಂಟ್ಸ್ ಏನಿರುತ್ತೆ ಅಂಥ ಪ್ರದೇಶಗಳಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ನಾವು ಗೌರ್ಮೆಂಟ್ ಜೊತೆ ಕೂಡ ಮಾತುಕತೆ ನಡೆಸ್ತಾ ಇದ್ದೀವಿ. ಹಾಗೆಯೇ ಯಾರು ಇಂಟ್ರೆಸ್ಟೆಡ್ ಇದ್ದೀರಿ, ಪ್ರೈವೇಟ್ ಆಗಲಿ ಮಾಲ್ಗಳಾಗಲಿ ಯಾರು ಇಂಟ್ರೆಸ್ಟೆಡ್ ಇದ್ದೀರೋ ಅಂಥವ್ರು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಅನ್ನುವಂಥ ಮಾಹಿತಿಗಳನ್ನು ಈ CI4 ಸಂಸ್ಥೆಯ ಸಿಬ್ಬಂದಿಗಳು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.